ಹಾಯ್ ಫ್ರೆಂಡ್ಸ್, ಎಂ ಪಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಕುಕಿಂಗ್ ವ್ಲಾಗ್ಸ್. ನಾನಿವತ್ತು ಸ್ಟಾರ್ ಸುವರ್ಣದಲ್ಲಿ ಬಂಬಟ್ ಬಾಡೂಟ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇದು ನನ್ನ ತುಂಬ ದಿನದ ಕನಸಾಗಿತ್ತು. ಈ ಕನಸು ನೆರವೇರಿಸಿದ್ದು ನಮ್ಮ ರಾಯರೇ ಅಂತ ಹೇಳ್ಬೋದು. ನಮ್ಮ ರಾಯರ ಆಶೀರ್ವಾದ ಹೊಂದಿದ್ರೆ ನಾವು ಏನಾದರೂ ಬೇಕಾದರೂ ಸಾಧನೆ ಮಾಡ್ಬೋದು. ನಾವೀಗ ಹೊರಟಾಗ ಸುಮಾರು 6 ಗಂಟೆ ಆಗಿತ್ತು. ನನಗೆ ಶೂಟಿಂಗ್ ಇದ್ದು ಸುಮಾರು 12 ಗಂಟೆ. ನಾವು ಹೊರಟಿದ್ದು 6 ಗಂಟೆ. ಸ್ವಲ್ಪ ಮಳೆನೂ ಕೂಡ ಬರ್ತಾ ಇತ್ತು. ನೀವೇ ನೋಡ್ರ ಹಾಗೆ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ರೆಡಿಯಾಗಿ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾವು 6 ಗಂಟೆಗೆ ಹೊರಟ್ವಿ. ನನಗೂ ಕೂಡ ತುಂಬಾ ಭಯ ಇತ್ತು, ಯಾವ ರೀತಿ ಇರುತ್ತೋ ಹೇಗಿರುತ್ತೋ ಅಂತ. ಇದಕ್ಕೆಲ್ಲ ಧೈರ್ಯ ನೀಡಿದ್ದು ನಮ್ಮ ರಾಯರೇ. ಇವಾಗ ನಾವು ಶಾಂತಿಗ್ರಾಮ ಟೋಲ್ಗೇಟ್ನ ದಾಟ್ತಾ ಇದ್ದೀವಿ. ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ಯೂಟ್ಯೂಬ್ ಬಗ್ಗೆ ನನಗೆ ಯಾವುದೇ ರೀತಿ ಗಂಧ ಗಾಳಿ ಏನು ಗೊತ್ತಿರಲಿಲ್ಲ. ಇದನ್ನೆಲ್ಲ ನನ್ನ ಮಗನೇ ಹೇಳ್ಕೊಟ್ಟಿದ್ದು. ಯಾವುದೇ ರೀತಿ ಒಂದು ಹ್ಯಾಶ್ಟ್ಯಾಗ್ ಹಾಕೋಕ್ಕೆ ಕೂಡ ನನಗೆ ಗೊತ್ತಿರಲಿಲ್ಲ. ನನ್ನ ಮಗನೇ ಎಲ್ಲನೂ ಕೂಡ ರೆಡಿ ಮಾಡಿ ಈ ರೀತಿ ಮಾಡಬೇಕು ಅಂತ ಎಲ್ಲನೂ ಹೇಳ್ಕೊಟ್ಟಿದ್ದ. ಅದರಂತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ತುಂಬಾ ಸಕ್ಸಸ್ ಆಗಿದೆ. ನಾವು ಸ್ವಲ್ಪ ತಿಂಡಿನೂ ಕೂಡ ಮಾಡ್ಕೊಬೇಡ ಅಂತ ಅಲ್ಲೇ ಒಂದು ಹೋಟೆಲ್ ಹತ್ರ ಇಳ್ಕೊಂಡಿದ್ದೀವಿ. ನಾವಲ್ಲಿಗೆ ಹೋದಾಗ ಸುಮಾರು 10 ಗಂಟೆ ಆಗಿತ್ತು. ಇನ್ನೂ 1 ಅವರ್ ಟೈಮ್ ಇದೆ ಅಂತ ಇಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊತಾ ಇದ್ವಿ. ನಾನು ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ಹೇಳ್ತಿದ್ರು, ಇವಳಿಗೇನು ಮಾಡೋಕ್ಕೆ ಕೆಲಸನೇ ಇಲ್ವಾ, ಸುಮ್ಮನೆ ಏನೇನೋ ಮಾಡ್ತಾ ಇರ್ತಾಳೆ, ಇವು ಯೂಟ್ಯೂಬ ಯಾರು ತಾನೇ ನೋಡ್ತಾರೆ ಅಂತ ತುಂಬಾ ಆಡ್ಕೊಂಡವರು ತುಂಬ ಜನ ಇದ್ದಾರೆ. ಇವತ್ತು ನನಗೆ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೇನು ತಿಂಡಿ ಮುಗಿಸ್ಕೊಂಡು ನಾವೀಗ ಹೊರಟಿರೋದು ರಾಜರಾಜೇಶ್ವರಿ ನಗರಕ್ಕೆ. ಅಲ್ಲೇ ನಮ್ಮ ಶೂಟಿಂಗ್ ನಡೆಯುವಂತಹ ಲೊಕೇಶನ್ ಇರೋದು. ಅವ್ರು ನಮಗೆ ಕಾಲ್ ಮಾಡಿದಾಗ ಕೇಳ್ತಾರೆ, ನೀವು ಯಾವ ರೆಸಿಪಿನ ಮಾಡ್ತೀರಾ ಅಂತ. ನಾವು ಸುಮಾರು ಒಂದು 4 ತರಹದ ರೆಸಿಪಿನ ಕಳಿಸ್ಕೊಡ್ಬೇಕಾಗುತ್ತೆ. ಅವ್ರು ಇದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಒಂದು ಸೆಲೆಕ್ಟ್ ಮಾಡಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಗೆ ಕೇಳ್ತಾರೆ, ನಾವು ಟೈಪ್ ಮಾಡಿಕೊಡ್ಬೇಕಾಗುತ್ತೆ. ಇನ್ನೇನು ಬಂದೇ ಬಿಡ್ತು ರಾಜರಾಜೇಶ್ವರಿ ನಗರ. ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲನೂ ಕೂಡ ರೆಡಿ ಮಾಡಿರ್ತಾರೆ ಅವರು. ನಮ್ಗೆ ಏನೇನು ಬೇಕು, ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾವು ಹೋಗೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಕೂಡ ಹೋದಾಗ 10:30 ಆಗಿತ್ತು. ಇನ್ನೇನು ನಾನು ಕೂಡ ಮೇಕಪ್ ಮಾಡ್ಕೊಂಡು ಹೋಗಿರಲಿಲ್ಲ. ಅವರು ಕೂಡ ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ನವರು ಕೂಡ ತುಂಬಾ ತಾಳ್ಮೆಯಿಂದ ಸಹನೆಯಿಂದ ಮೇಕಪ್ ಮಾಡ್ತಾಯಿದ್ರು. ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾವು ಒಂದೊಂದ್ಸಲ ಅನ್ಕೋತಾ ಇರ್ತೀವಿ, ನಮ್ಮ ಕೈಲಿ ಏನೂ ಆಗೋದಿಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೋತಾ ಇರ್ತೀವಿ. ಅದು ಯಾವುದು ಕೂಡ ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ನಾನು ಮಾಡ್ತೀನಿ ಅಂತ ಅನ್ಕೋಬೇಕು. ಆವಾಗಲೇ ನಮಗೆ ಸಾಧನೆ ಅನ್ನೋದು ಕೈ ಹಿಡಿಯೋದು. ನನಗೆ ಯಾವತ್ತೂ ಅಸಾಧ್ಯ ಅಂತ ಅನ್ಕೋಬಾರ್ದು. ಅಸಾಧ್ಯವಾದದ್ದ ಸಾಧನೆ ಕೂಡ ಮಾಡ್ಬೋದು. ಅಂಥದ್ರಲ್ಲಿ ನಾನು ಕೂಡ ಒಬ್ಬಳು. ನಾನು ಇನ್ನೇನು ಯೂಟ್ಯೂಬ್ ಬಿಡಬೇಕು, ಯೂಟ್ಯೂಬಲ್ಲಿ ಏನೂ ಆಗೋದಿಲ್ಲ, ಇದು ಮಾಡಿ ಸುಮ್ಮನೆ ಪ್ರಯೋಜನ ಕೂಡ ಇಲ್ಲ ಅಂತ ನಾನು ಯೂಟ್ಯೂಬ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಿಂದ ಇವಾಗ ಏನೇನು ಆಗ್ತಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಮನೆಯವರು ಕೂಡ ಏನಕ್ಕೆ ಯೂಟ್ಯೂಬ್ ಮಾಡ್ತೀವಿ, ಇದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ, ಇದನ್ನು ಬಿಟ್ಬಿಡು ಅಂತ ಹೇಳ್ತಾಯಿದ್ರು. ಆದರೆ ಆ ಯೂಟ್ಯೂಬಿಂದನೇ ಇಂಥ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ನನ್ನ ಫ್ರೆಂಡು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಇಲ್ಲಿ 2 ರೀತಿ ಶೂಟಿಂಗ್ ನಡೆಯುತ್ತೆ. ಒಂದು ಬಂಬಟ್ ಭೋಜನ, ಬಂಬಟ್ ಬಾಡೂಟ ಅಂತ. ನನಗೆ ಬಂಬಟ್ ಭೋಜನದಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ನನಗೆ ಬಂಬಟ್ ಬಾಡೂಟದಲ್ಲಿ ಚಾನ್ಸ್ ಸಿಕ್ತು. ಆದರೂ ಕೂಡ ತುಂಬಾ ಖುಷಿ ಆಯಿತು. ನಾವು ಟಿ ವಿ ಮುಂದೆ ಕೂತ್ಕೊಂಡು ನೋಡಬೇಕಾದ್ರೆ ಹೀಗಿರುತ್ತೆ ಅಂತ ನಾವು ನೋಡಿ ಈ ಥರ ಇರಬೇಕಾಗಿತ್ತು, ಆ ಥರ ಇರಬೇಕಾಗಿತ್ತು ಅಂತ ನಮಗೆ ಹೇಳ್ಕೊತಾ ಇರ್ತೀವಿ. ಆದರೆ ಸೆಟ್ಟಲ್ಲಿ ನೋಡಿದಾಗ ಅದರಲ್ಲಿರೋಂಥ ಕಷ್ಟ ನಮಗೆ ಗೊತ್ತಾಗೋದು. ನನಗೆ ಆವಾಗ ಅನ್ನಿಸ್ತು, ಇಷ್ಟು ಕಷ್ಟನ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಮಾಡಬೇಕಂತ ನನಗೆ ಆವಾಗ ಅರ್ಥ ಆಯಿತು. ಅಲ್ಲಿರೋಂತಹ ಕ್ಯಾಮ್ರಾಮ್ಯಾನಿಂದ ಹಿಡಿದು ಡೈರೆಕ್ಟರ್ವರೆಗೂ, ಹಾಗೆ ಮೇಕಪ್ನವರಿಂದ ಹಿಡಿದು ತರಕಾರಿ ಕಟ್ ಮಾಡೋವ್ರಿಗೂ ತುಂಬಾ ಕಷ್ಟ ಇರುತ್ತೆ. ಅದೆಲ್ಲ ನಮಗೆ ಆವಾಗ ಅರ್ಥ ಆಯಿತು. ನನಗೂ ಕೂಡ ತುಂಬಾ ಭಯ ಇತ್ತು. ನಾನು ಯಾವ ರೀತಿ ಅಡುಗೆ ಮಾಡ್ತೀನೋ, ಮನೇಲಿ ಮಾಡೋದು ಒಂಥರ, ಆದರೆ ಈ ರೀತಿ ಎಲ್ಲ ಸೆಟ್ಟಲ್ಲಿ ಹೋಗಿ ಅಡುಗೆ ಮಾಡೋದಂದರೆ ತುಂಬಾ ಭಯ ಆಗುತ್ತೆ. ಆದರೂ ಕೂಡ ಯಾವುದೇ ರೀತಿ ನಾನು ಭಯ ಪಡ್ಕೊಳ್ಳಿಲ್ಲ. ಸುಮಾರು ನಮಗೆ ಅಡುಗೆ ಮಾಡೋಕ್ಕೆ 3/4 ಗಂಟೆ ಟೈಮ್ ಕೊಡ್ತಾರೆ. ಅದರೊಳಗೆ ನಾವು ಅಡುಗೆನ ಮುಗಿಸ್ಕೊಡ್ಬೇಕು. ಅವರು ಕೂಡ ನನ್ನ ಅಡುಗೆನ ತುಂಬ ಚೆನ್ನಾಗಿದೆ ಅಂತ ಒಪ್ಕೊಬಿಟ್ರು.
ನನ್ನ ಮಗಳು ಅಂತೂ ತುಂಬಾ ಚೇಷ್ಟೆ ಮಾಡ್ತಿದ್ಲು. ಆದರೂ ಕೂಡ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಿಲ್ಲ. ಶೂಟಿಂಗ್ ಹೋಗ್ಬೇಕಾದ್ರೆ ನಾವು 3 ಜನ ಮಾತ್ರ ಹೋಗಬೇಕಾಗುತ್ತೆ. ಜಾಸ್ತಿ ಜನ ಇದ್ದರೆ ಶೂಟಿಂಗ್ ಒಳಗಡೆ ಬಿಡೋದಿಲ್ಲ. ನಾವು 3ಕ್ಕಿಂತ ಜಾಸ್ತಿ ಜನ ಹೋಗಿದ್ದು. ಅದಕ್ಕೋಸ್ಕರ ನಮ್ಮನ್ನು ಒಬ್ಬೊಬ್ಬರೇ ಆಗಿ ಬಿಡ್ತಾಯಿದ್ರು. ಮೇಕಪ್ ನಡಿ ಜಾಗ ಮಾತ್ರ ಬಿಡ್ತಾಯಿದ್ರು. ಆದರೆ ಶೂಟಿಂಗ್ ನಡಿಬೇಕಾದ್ರೆ ಯಾರನ್ನೂ ಕೂಡ ಬಿಡೋ ಹಾಗಿಲ್ಲ. ಒಂದು ಪಿನ್ನು ಕೂಡ ಬೀಳೋ ಹಾಗಿಲ್ಲ. ಯಾವುದೇ ರೀತಿ ಸೌಂಡ್ ಬರೋ ಹಾಗಿಲ್ಲ. ನಾನು ಯಾವತ್ತೂ ಕೂಡ ಮೇಕಪ್ ಮಾಡಿಸ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿಸ್ಕೊತಾ ಇರೋದು. ಯಾವ ರೀತಿ ಇರುತ್ತೋ ಹೇಗಿರುತ್ತೆ ಅಂತ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅವರು ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ನಾನು ಮನೇಲೇ ಸ್ಯಾರಿ ಎಲ್ಲ ಉಟ್ಕೊಂಡೋಗಿದ್ದೆ, ಯಾಕಂದರೆ ಅಲ್ಲಿ ಟೈಮ್ ಕೂಡ ಸಾಕಾಗೋದಿಲ್ಲ. ನೀವೇ ಸ್ವಲ್ಪ ಸ್ಯಾರಿ ಎಲ್ಲ ಹಾಕೊಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮೊದಲೇ ಸ್ಯಾರಿ ಹಾಕ್ಕೊಂಡೋಗಿದ್ದೆ. ನನಗಿಂತ ನಮ್ಮ ಮನೆಯವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಯಾಕಂದರೆ ಯಾವ ರೀತಿ ಇವಳು ಅಡುಗೆ ಮಾಡ್ಬೋದು, ತುಂಬಾ ಭಯ ಪಡ್ಕೊತಿದ್ಲಲ್ಲ. ಅಲ್ಲಿ ಹೇಳ್ತಿದ್ರಂತೆ, ಅಯ್ಯೋ ಏನು ಮಾಡೋಕ್ಕೋ ಏನು ಮಾಡ್ತಾಳೋ ಅಂತ ಅವರೇ ಭಯ ಪಡ್ಕೊತಾ ಇದ್ರಂತೆ. ಆದರೆ ನಾನು ಯಾವುದೇ ರೀತಿ ಭಯ ಪಡಲಿಲ್ಲ. ನನಗೆ ಇಷ್ಟೊಂದು ಧೈರ್ಯ ತುಂಬಿದ್ದು ನಮ್ಮ ರಾಯರೇ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಹೇಳೋದು, ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ. ನನಗೆ ತುಂಬಾ ಧೈರ್ಯ ಬಂತು. ಯಾವ ರೀತಿ ನಾನು ಅಡುಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟೊಂದು ಧೈರ್ಯ ಬಂದಿತ್ತು. ನಾನು ಸ್ವಲ್ಪ ದಿವಸದಿಂದ ಯೂಟ್ಯೂಬ್ನ ನಿಲ್ಲಿಸಿದ್ದೆ. ಯಾಕಂದರೆ ಸ್ವಲ್ಪ ಮನೇನ ಶಿಫ್ಟ್ ಮಾಡಬೇಕಾಯಿತು. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಹಾಕ್ತಾ ಇರಲಿಲ್ಲ. ಇನ್ನು ಮುಂದೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಾನು ಬರೀ ಅಡುಗೆ ಮಾತ್ರ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ವ್ಲಾಗ್ ಥರ ಅಡುಗೆನೂ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಸ್ವಲ್ಪ ಡಿಫ್ರೆಂಟ್ ಆದಂತಹ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಹೋಗಿದ್ದಿನ ಸುಮಾರು 12 ಜನ ಅಡುಗೆ ಮಾಡೋದಕ್ಕೆ ಬಂದಿದ್ದರು. ಇನ್ನೊಂದು ಖುಷಿ ವಿಚಾರ ಏನಂದರೆ, ನನಗೆ ಚಾನ್ಸ್ ಸಿಕ್ಕಿದ್ದು ಕೂಡ ಗುರುವಾರನೇ. ನನ್ನ ಅಡುಗೆ ಶೂಟಿಂಗು 3 ಜನ ಆದಮೇಲೆ ನಾನು ಅಡುಗೆ ಮಾಡುವಂತಹ ಶೂಟಿಂಗ್ ಇತ್ತು. ಅದಕ್ಕೋಸ್ಕರ ಅವರು ಬೇಗ ಬೇಗ ಮೇಕಪ್ ಮಾಡಿ ಅಂತ ಹೇಳ್ತಾನೆ ಇದ್ದರು. ಆದರೂ ಕೂಡ ಇವರು ಚೆನ್ನಾಗಿ ಮೇಕಪ್ ಮಾಡಿದರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಒಂದು ಚಿಕ್ಕ ಪ್ರತಿಭೆ ಸ್ಟಾರ್ ಸುವರ್ಣಕ್ಕೆ ಬಂದು ಅಡುಗೆ ಮಾಡಬೇಕು ಅಂತಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಯಾವುದೇ ರೀತಿ ಯಾರ ಕೈಲೂ ಕೂಡ ಜಾಸ್ತಿ ಏಳಿಸ್ಕೊಳ್ಳಿಲ್ಲ. ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿದೆ. ಅಲ್ಲಿ ಸೆಟ್ಟಲ್ಲಿರೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ರಂಗೇಗೌಡರು ಕೂಡ ತುಂಬಾ ಸಪೋರ್ಟ್ ಮಾಡಿದರು. ನಾನು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಈ ರೀತಿ ಹೇಳಬೇಕು ಅಂತ ತುಂಬಾ ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಡ್ತಾಯಿದ್ರು. ನಾನು ಟಿ ವಿಲಿ ಅವ್ರ ಕಾರ್ಯಕ್ರಮನ ತುಂಬಾ ನೋಡ್ತಾ ಇದ್ದೆ. ನಾನು ಕೂಡ ಈ ಪ್ಲೇಸಲ್ಲಿ ಒಂದ್ಸಲ ಅಡುಗೆ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೆ. ಅದೇ ರೀತಿ ಆಯಿತು ಅಂತ ನನಗೆ ತುಂಬಾ ಖುಷಿ ಆಯಿತು. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಸೆಟ್ಟಲ್ಲಿರೋರೊಬ್ಬರು ತುಂಬಾ ಹೆಲ್ಪ್ ಮಾಡಿದರು. ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಇನ್ನೇನು ಇದರಿಂದ ಏನು ಕೂಡ ಆಗಲಿಲ್ಲ, ಬಿಟ್ಬೇಡ, ಇನ್ನೇನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಯಾಕೋ ಹೊಸ ಫೋನ್ ತಗೋಬಿಟ್ಟೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೀತಿ ನನಗೆ ಒಂದು ಚಾನ್ಸ್ ಸಿಕ್ಕುತ್ತೆ ಅಂತ ಯಾವತ್ತೂ ಕೂಡ ನಾನು ಕನ್ಸ್ಕೊಂಡಿರಲಿಲ್ಲ. ಯಾವುದೇ ರೀತಿ ಯೂಟ್ಯೂಬ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ. ನನ್ನ ಮಗ ಈಗ ಮಾಡಬೇಕು ಅಮ್ಮ, ಈ ರೀತಿ ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ಕೊಟ್ಟ. ಏನೋ ಒಂದು ದಿವಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಒಂದೇ ಒಂದು ಶಾರ್ಟ್ಸ್ನ ನಾವು ಹಾಕ್ತು. ಆ ಶಾರ್ಟ್ಸು 1 ನಿಮಿಷದಲ್ಲಿ ಸುಮಾರು ಒಂದು 5,000 6,000 ಹೊಡೆತು. ನಮಗೆ ಆಶ್ಚರ್ಯ ಆಯಿತು, ಈ ರೀತಿ ಓಡ್ತಲ್ಲ ಅಂತ ನಾವು ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ವು. ಇದುವರೆಗೂ ನನ್ನ ಯೂಟ್ಯೂಬ್ಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಆಗಲಿ, ಹಾಗೆ ಕಾಪಿರೈಟ್ ಆಗಲಿ ಯಾವುದೇ ರೀತಿ ಸ್ಟ್ರೈಕ್ ಕೂಡ ನನ್ನ ಚಾನಲ್ ಬಂದಿಲ್ಲ. ಆ ರೀತಿ ನನ್ನ ಯೂಟ್ಯೂಬ್ನ ನಾನು ಕಾಪಾಡ್ಕೊಂಡಿದ್ದೀನಿ. ಈ ಸೆಟ್ಟಲ್ಲಿ 2 ರೀತಿ ಶೋ ನಡೆಯುತ್ತೆ. ಒಂದು ಬೊಂಬಾಟ್ ಭೋಜನ ಮತ್ತು ಬೊಂಬಾಟ್ ಬಾಡೂಟ. ನನಗೆ ಅಡುಗೆ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸ್ಟಾರ್ ಸುವರ್ಣ. ಇಲ್ಲಿ ಹೇರ್ ಸ್ಟೈಲ್ನು ಕೂಡ ಮಾಡ್ತಾರೆ. ಆದರೆ ಟೈಮ್ ಆಗಿದ್ದರಿಂದ ನಾನು ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಿಲ್ಲ. ಸೀರೆನೂ ಕೂಡ ಮೊದಲೇ ಉಟ್ಕೊಂಡೋಗಿದ್ದೆ. ಮೈಕ್ ಕೂಡ ಹಾಕಿದ್ರು.
ಯಾವುದೇ ರೀತಿ ಅದರದ್ದು ಈ ರೀತಿ ಅಡುಗೆ ಮಾಡಿದೆ. ನಾನು ಮಾಡಿರೋಂಥ ಡಿಶ್ಶು ಮೆಹತಿ ಕೂರ್ ಚಿಕನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಈ ಅಡುಗೆ ಮಾಡಿರೋಂಥ ಕಾರ್ಯಕ್ರಮ ಶನಿವಾರ 12 ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಹಾಗೆ ಜಿಯೋ ಹಾಟ್‌ಸ್ಟಾರ್ಲ್ಲೂ ಕೂಡ ಬರ್ತಾ ಇದೆ 12 ಗಂಟೆಗೆ. ಖಂಡಿತವಾಗ್ಲೂ ನೋಡಿ, ಹಾಗೆ ನಿಮಗೆ ಪ್ರೋತ್ಸಾಹ ನೀಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.